Hi friends, welcome back to my channel Students World of Kriju. Subscribe my channel for more videos and like this video. ಇವತ್ತಿನ ಚರ್ಚಾ ವಿಷಯ BA ಫಸ್ಟ್ ಸೆಮ್ ಪೊಲಿಟಿಕಲ್ ಸೈನ್ಸ್ ಅಧ್ಯಾಯ 2 ರಾಜ್ಯದ ಉಗಮದ ಸಿದ್ಧಾಂತಗಳು ಐತಿಹಾಸಿಕ ಸಿದ್ಧಾಂತ. ಇದರ ಅರ್ಥವನ್ನು ನನ್ನ ಮೊದಲನೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ದರೆ ಹೋಗಿ ನೋಡ್ಬೋದು. ಈ ವಿಡಿಯೋದಲ್ಲಿ ಇದಕ್ಕೆ ಕಾರಣವಾದ ಅಂಶಗಳ ವಿವರಣೆಯನ್ನು ಮಾತ್ರ ನೀಡಲಾಗಿರ್ತದೆ. ರಾಜ್ಯೋತ್ಪತ್ತಿಗೆ ಪ್ರಭಾವ ಬೀರಿರುವ ಅಥವಾ ಕಾರಣವಾಗಿರುವ ಅಂಶಗಳು. ಮಾನವ ಇತಿಹಾಸವು ವಿವಿಧ ಅಂಶಗಳಿಂದ ಕೂಡಿದ್ದು ಅವುಗಳಲ್ಲಿ ರಾಜ್ಯದ ಉಗಮಕ್ಕೆ ಪ್ರಭಾವ ಬೀರಿರಬಲ್ಲ ಅಥವಾ ಕಾರಣವಾಗಬಲ್ಲ ಕೆಳಗಿನ ಅಂಶಗಳನ್ನು ಐತಿಹಾಸಿಕ ಸಿದ್ಧಾಂತಿಗಳು ಗುರುತಿಸಿದ್ದಾರೆ. ರಕ್ತ ಸಂಬಂಧ. ಸಾಮಾನ್ಯವಾಗಿ ವ್ಯಕ್ತಿಯೊಬ್ಬನ ಸಂಬಂಧಿಗಳನ್ನು ರಕ್ತ ಸಂಬಂಧಿ ಎನ್ನಲಾಗುತ್ತದೆ. ನಿರ್ದಿಷ್ಟ ಪೂರ್ವಜನ ಮೂಲವನ್ನುಳ್ಳ ಕುಟುಂಬ, ಕುಲ ಅಥವಾ ಜನಾಂಗಕ್ಕೆ ಸೇರಿದ ಜನರು ರಕ್ತ ಸಂಬಂಧಿಗಳು ಎನಿಸಿಕೊಳ್ಳುತ್ತಾರೆ. ಒಂದೇ ಪೂರ್ವಜನ ರಕ್ತ ಹಂಚಿಕೊಂಡವರೆಂಬ ಭಾವನೆಯಡಿ ಅವರಲ್ಲಿ ಐಕ್ಯತೆ ಕಂಡುಬರುತ್ತದೆ. ಆದ್ದರಿಂದಲೇ ಹೆನ್ರಿ ಮನ್ ರಕ್ತ ಸಂಬಂಧವು ಜನರನ್ನು ಒಂದುಗೂಡಿಸುವ ಬಲಯುತ ಸಾಧನ ಎಂದಿರುವರು. ಆರಂಭದಲ್ಲಿ ರಕ್ತ ಸಂಬಂಧವು ಜನರು ಸಾಮಾನ್ಯ ಆಸಕ್ತಿ ಹಾಗೂ ಉದ್ದೇಶಗಳನ್ನು ಹೊಂದಿ ಕುಟುಂಬದ ನಾಯಕನಲ್ಲಿ ವಿಧೇಯತೆ ತೋರಲು ನೆರವಾಯಿತು. ಕುಟುಂಬದ ಸದಸ್ಯರೆಲ್ಲ ಯಜಮಾನನಿಗೆ ವಿಧೇಯರಾಗಿ ಆತನ ಆಜ್ಞೆಗಳನ್ನು ಪಾಲಿಸುತ್ತಿದ್ದರು. ಕಾಲಾನುಕ್ರಮದಲ್ಲಿ ಒಂದೇ ಪೂರ್ವಜರ ಮೂಲವುಳ್ಳ ವಿವಿಧ ಕುಟುಂಬಗಳು ಕುಲವಾಗಿ ಮತ್ತು ಕುಲಗಳು ಬುಡಕಟ್ಟಾಗಿ ಬೆಳೆದಾಗ ಬುಡಕಟ್ಟಿನ ನಾಯಕನಿಗೆ ಜನರೆಲ್ಲ ವಿಧೇಯತೆ ತೋರಲು ರಕ್ತ ಸಂಬಂಧ ಕಾರಣವಾಯಿತು. ಜಾರಿಯಲ್ಲಿದ್ದ ರೂಢಿ ಸಂಪ್ರದಾಯ ಹಾಗೂ ಆಚರಣೆಗಳ ಆಧಾರದಲ್ಲಿ ಬುಡಕಟ್ಟು ನಾಯಕ ಜನರ ವಿವಾದಗಳನ್ನು ಬಗೆಹರಿಸುತ್ತಿದ್ದ. ಮುಂದೆ ಇಂತಹ ಬುಡಕಟ್ಟುಗಳೇ ರಾಜ್ಯವಾಗಿ ಗುರುತಿಸಲ್ಪಟ್ಟವು. ಹೀಗಾಗಿಯೇ ಅರಿಸ್ಟಾಟಲ್ ರಾಜ್ಯವು ಕುಟುಂಬಗಳ ವಿಸ್ತರಣೆಯ ಫಲ ಎಂದಿರುವ. ಒಟ್ಟಾರೆ ರಕ್ತ ಸಂಬಂಧದಿಂದ ರಚನೆಗೊಂಡ ಕುಟುಂಬಗಳು ರಾಜ್ಯೋತ್ಪತ್ತಿಗೆ ಏಕೈಕ ಕಾರಣವಲ್ಲದಿದ್ದರೂ ಪ್ರಾಥಮಿಕ ಪ್ರಭಾವವನ್ನು ಹೊಂದಿದೆ ಎನ್ನಬಹುದು. ಧರ್ಮ. ರಾಜ್ಯದ ಉಗಮ ಹಾಗೂ ವಿಕಾಸದಲ್ಲಿ ರಕ್ತ ಸಂಬಂಧದಂತೆ ಧರ್ಮದ ಪಾತ್ರವನ್ನು ಕಡೆಗಣಿಸುವಂತಿಲ್ಲ. ಪ್ರಾರಂಭದಲ್ಲಿ ರಕ್ತ ಸಂಬಂಧದ ಆಧಾರದ ಮೇಲೆ ಒಂದುಗೂಡಿದ್ದ ಮಾನವರಿಂದ ಕುಟುಂಬಗಳು ರಚನೆಗೊಂಡವು. ಆಯಾ ಕುಟುಂಬದ ಮುಖ್ಯಸ್ಥ ತನ್ನ ಕುಟುಂಬದ ಸದಸ್ಯರ ಮೇಲೆ ಅಧಿಕಾರ ಚಲಾಯಿಸಿ ಅವರ ನಿಷ್ಠೆ ಮತ್ತು ವಿಧೇಯತೆಯನ್ನು ಪಡೆಯುತ್ತಿದ್ದ. ಕ್ರಮೇಣ ಕುಟುಂಬಗಳು ಹೆಚ್ಚಾಗಿ ಕುಲಗಳು ರಚನೆಗೊಂಡಾಗ ರಕ್ತ ಸಂಬಂಧದ ಪ್ರಭಾವ ಕ್ಷೀಣಿಸತೊಡಗಿತು. ಆಗ ಕುಲಗಳ ನಿಯಂತ್ರಣದೊಡನೆ ಅವುಗಳ ಸದಸ್ಯರ ವಿಧೇಯತೆ ಗಳಿಸಲು ಧಾರ್ಮಿಕ ನಾಯಕರು ಯಶಸ್ವಿಯಾದರು. ಹೀಗೆ ಕುಟುಂಬಗಳಲ್ಲಿನ ರಕ್ತ ಸಂಬಂಧ ಅದರ ಸದಸ್ಯರನ್ನು ಒಗ್ಗೂಡಿಸಿದಂತೆ ಕುಲದ ಜನರನ್ನು ಧರ್ಮವು ಒಂದುಗೂಡಿಸಿತು. ಆದ್ದರಿಂದಲೇ ಗೆಟಲ್ ರಕ್ತ ಸಂಬಂಧ ಹಾಗೂ ಧರ್ಮ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಎಂದಿರುವರು. ಅಗೋಚರ ಶಕ್ತಿಗಳೊಡನೆ ಪೂರ್ವಿಕರ ಆರಾಧನೆ ಬೆಳೆದು ಅದಕ್ಕಾಗಿ ಧಾರ್ಮಿಕ ವಿಧಿವಿಧಾನಗಳನ್ನಾಚರಿಸುವ ಪದ್ಧತಿ ಬೆಳೆಯಿತು. ಈ ರೂಢಿ ಧಾರ್ಮಿಕ ಚೌಕಟ್ಟಿನಲ್ಲಿ ಜನರು ಸಂಘಟಿತಗೊಳ್ಳಲು ಕಾರಣವಾಯಿತು. ಅಲ್ಲದೆ ಮುಂದೆ ಧರ್ಮ ಹಾಗೂ ರಾಜಕೀಯ ಅಧಿಕಾರ ಓರ್ವನಿಂದಲೇ ಚಲಾಯಿಸಲ್ಪಟ್ಟು ಪ್ರಬಲ ರಾಜ್ಯಗಳು ಜಗತ್ತಿನಲ್ಲಿ ವಿಕಾಸಗೊಂಡವು. ಉದಾಹರಣೆಗೆ ಪ್ರಾಚೀನ ಸುಮೇರಿಯಾ, ಗ್ರೀಸ್, ರೋಮ್ಗಳಲ್ಲಿ ರಾಜರುಗಳೇ ಧಾರ್ಮಿಕ ಮುಖಂಡರಾಗಿದ್ದರು. ಜೊತೆಗೆ ಮಧ್ಯಯುಗದಲ್ಲಿ ಪ್ರವಾದಿ ಮುಹಮ್ಮದ್ ಉತ್ತರಾಧಿಕಾರಿಗಳಾದ ಖಲೀಫರು ರಾಜಕೀಯ ಹಾಗೂ ಧಾರ್ಮಿಕ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಗಮನಾರ್ಹ ಅಂಶವೇನೆಂದರೆ ಪ್ರಾಚೀನ ಕಾಲದಲ್ಲಿ ರಾಜಕೀಯ ಹಾಗೂ ಧರ್ಮಗಳ ನಡುವೆ ಪ್ರತ್ಯೇಕಿಸಲಾಗದ ಸಂಬಂಧವಿದ್ದುದು. ಹೀಗಾಗಿ ಧರ್ಮವು ಕುಟುಂಬ, ಕುಲ ಹಾಗೂ ಸಾಮ್ರಾಜ್ಯದ ಜನರಲ್ಲಿ ಐಕ್ಯತೆಯನ್ನು ಮೂಡಿಸಿ ರಾಜ್ಯದ ಬೆಳವಣಿಗೆಗೆ ನೆರವಾಯಿತು. ಆಧುನಿಕ ಕಾಲದಲ್ಲೂ ರಾಜ್ಯೋತ್ಪತ್ತಿಗೆ ಧಾರ್ಮಿಕ ಪ್ರಭಾವವನ್ನು ಗುರುತಿಸಬಹುದಾಗಿದೆ. ಉದಾಹರಣೆ, ರೋಮನ್ನರ ದಾಳಿಗೊಳಗಾಗಿ ವಿಶ್ವದ ಹಲವೆಡೆ ಚದುರಿ ಹೋಗಿದ್ದ ಯಹೂದಿಗಳನ್ನು ಒಗ್ಗೂಡಿಸಿ ಇಸ್ರೇಲ್ ಎಂಬ ರಾಜ್ಯ 1948ರಲ್ಲಿ ಉಗಮಗೊಳ್ಳಲು ಧರ್ಮ ಕಾರಣವಾಯಿತು. ಒಟ್ಟಿನಲ್ಲಿ ಜನರು ಶಿಸ್ತು ಹಾಗೂ ವಿಧೇಯತೆ ಬೆಳೆಸಿಕೊಂಡು ಸಮಾಜದಲ್ಲಿ ಶಾಂತಿ ಮೂಡಲು ತನ್ಮೂಲಕ ರಾಜ್ಯ ವಿಕಾಸಗೊಳ್ಳಲು ಧರ್ಮದ ಪ್ರಭಾವ ಮಹತ್ವದ್ದಾಗಿದೆ. ಆರ್ಥಿಕ ಚಟುವಟಿಕೆಗಳು. ರಾಜ್ಯದ ಉಗಮದಲ್ಲಿ ಆರ್ಥಿಕ ಚಟುವಟಿಕೆಗಳ ಪ್ರಭಾವ ಅಪಾರವೆನ್ನಬಹುದು. ಆರಂಭದಲ್ಲಿ ಮಾನವ ಬೇಟೆಯಾಡುವ ಮೂಲಕ ತನ್ನ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತಿದ್ದ. ಮುಂದೆ ಒಂದೆಡೆ ನೆಲೆಸಿದ ಮಾನವ
ತನ್ನ ಆರ್ಥಿಕ ಅಗತ್ಯಗಳಿಗಾಗಿ ಕೃಷಿ ಮತ್ತು ಪಶುಪಾಲನೆಯಲ್ಲಿ ತೊಡಗಿಕೊಂಡನು. ಪರಿಣಾಮ ವ್ಯಾಪಾರೋದ್ಯಮಗಳು ಅಸ್ತಿತ್ವಕ್ಕೆ ಬಂದು ಹಳ್ಳಿಗಳು ಮತ್ತು ನಗರಗಳು ಕಾಣಿಸಿಕೊಂಡವು. ಈ ಸಮಯದಲ್ಲಿ ಖಾಸಗಿ ಆಸ್ತಿಯ ಪರಿಕಲ್ಪನೆ ಮೂಡಿತ್ತಲ್ಲದೆ ಜನಸಂಖ್ಯೆ ಹೆಚ್ಚಾದಂತೆ ಖಾಸಗಿ ಆಸ್ತಿ ನನ್ನದು ನಿನ್ನದು ಎಂಬ ಭಾವನೆಯಿಂದ ಸ್ಪರ್ಧೆ ಬೆಳೆಯಿತು. ಪರಿಣಾಮ ಸಮಾಜದಲ್ಲಿ ಭೂ ಒಡೆಯ, ಸಾಮಾನ್ಯ ಗುಲಾಮರೆಂಬ ವರ್ಗಗಳು ಸೃಷ್ಟಿಸಲ್ಪಟ್ಟವು. ಖಾಸಗಿ ಆಸ್ತಿ ಕುರಿತಂತೆ ಉಂಟಾದ ಘರ್ಷಣೆಗಳನ್ನು ತಡೆಯಲು ಅಲಿಖಿತ ನಿಯಮಾವಳಿಗಳು ಜಾರಿಗೊಳ್ಳುವ ಮೂಲಕ ರಾಜ್ಯೋತ್ಪತ್ತಿಗೆ ಸಮಾಜ ಸಮೀಪಿಸಿತು. ಬರಹ ರೂಪದಲ್ಲಿರದ ಅಂದಿನ ಕಾನೂನುಗಳು ಧರ್ಮದ ತಳಹದಿ ಹೊಂದಿದ್ದವು. ಜೀವನಾಧಾರವಾದ ತಮ್ಮ ಖಾಸಗಿ ಆಸ್ತಿಯ ರಕ್ಷಣೆಗೆ ಪೂರಕವಾದ ನಿಯಮಾವಳಿಗಳನ್ನು ರಚಿಸಲು ಹಾಗೂ ಉಲ್ಲಂಘಿಸಿದವರನ್ನು ಶಿಕ್ಷಿಸಲು ಬಲಯುತ ಸಂಸ್ಥೆಯ ರೂಪದಲ್ಲಿ ರಾಜ್ಯ ಉದಯಗೊಂಡಿತು. ಒಟ್ಟಾರೆ ಮಾನವನ ಆರ್ಥಿಕ ಚಟುವಟಿಕೆಗಳನ್ನು, ಅದರಲ್ಲೂ ಖಾಸಗಿ ಆಸ್ತಿಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸಲು ಕಾಲಾನುಕ್ರಮದಲ್ಲಿ ರಾಜ್ಯವು ಬೆಳೆದು ಬಂದಿತೆಂದು ಐತಿಹಾಸಿಕ ಸಿದ್ಧಾಂತ ವಿವರಿಸುತ್ತದೆ. ರಾಜ್ಯೋತ್ಪತ್ತಿಗೆ ಖಾಸಗಿ ಆಸ್ತಿಯ ಪ್ರಭಾವವನ್ನು ಚಿಂತಕರಾದ ಕಾರ್ಲ್ ಮಾರ್ಕ್ಸ್ ಮತ್ತು ರೂಸೋ ಬಲವಾಗಿ ಬೆಂಬಲಿಸಿದ್ದಾರೆ. ಶಕ್ತಿ ರಾಜನು ಯುದ್ಧಜನ್ಯ ಎಂಬ ಜೆಂಕ್ಸ್ ಅಭಿಪ್ರಾಯವು ರಾಜ್ಯೋತ್ಪತ್ತಿಯಲ್ಲಿ ಶಕ್ತಿಯ ಪ್ರಭಾವವನ್ನು ಧ್ವನಿಸುತ್ತದೆ. ಆರಂಭದಲ್ಲಿ ದೈಹಿಕವಾಗಿ ಬಲವುಳ್ಳ ಮಾನವ ಇತರ ಮಾನವರನ್ನು ಶೋಷಣೆಗೆ ಗುರಿಪಡಿಸಿದ್ದ. ಅಂದು ಸಮಾಜದಲ್ಲಿ ಶಕ್ತಿಯುತವಾದುದೇ ಸತ್ಯಯುತವಾಗಿತ್ತು. ಮುಂದಿನ ಹಂತಗಳಲ್ಲಿ ಜನಸಂಖ್ಯೆ ಹೆಚ್ಚಳದಿಂದ ರಕ್ತ ಸಂಬಂಧ ಮತ್ತು ಧರ್ಮದ ಪ್ರಭಾವ ಕಡಿಮೆಯಾಯಿತು. ಆಗ ಬುಡಕಟ್ಟುಗಳ ನಡುವೆ ಪರಸ್ಪರ ಘರ್ಷಣೆ ಸಹಜವೆನಿಸಿದವು. ಈ ವೇಳೆ ಜಯಶಾಲಿ ಬುಡಕಟ್ಟಿನ ಸೈನಿಕ ಮುಖ್ಯಸ್ಥ ತನ್ನ ಮತ್ತು ಸೋಲಿಸಿದ ಬುಡಕಟ್ಟಿನ ಮಾನವರ ವಿಧೇಯತೆ ಪಡೆಯಲಾರಂಭಿಸಿದನು. ಆಗ ಬುಡಕಟ್ಟಿನ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ಸೈನಿಕ ಶಕ್ತಿ ಅಗತ್ಯವೆನಿಸಿತು. ಜೊತೆಗೆ ಅನ್ಯ ಬುಡಕಟ್ಟಿನ ದಾಳಿಗಳನ್ನು ತಡೆಯಲು ಹಾಗೂ ನೆರೆಯ ಬುಡಕಟ್ಟುಗಳ ಆಕ್ರಮಣದೊಡನೆ ಅಧಿಕಾರ ವ್ಯಾಪ್ತಿ ವಿಸ್ತರಿಸಲು ಸೈನ್ಯ ಶಕ್ತಿ ಅಧಿಕಗೊಂಡಿತು. ಹೀಗೆ ಶಕ್ತಿಯನ್ನು ಬುಡಕಟ್ಟು ನಾಯಕರು ತಮ್ಮ ಅಗತ್ಯಾನುಸಾರ ರಾಜ್ಯದ ರಕ್ಷಣೆಗೆ ಅಥವಾ ರಾಜ್ಯದ ವಿಸ್ತರಣೆಗೆ ಬಳಸಲು ಮುಂದಾದರು. ಇಂದಿಗೂ ಹೊಸ ರಾಜ್ಯಗಳ ಸೃಷ್ಟಿಗೆ ಶಕ್ತಿಯ ಬಳಕೆಯನ್ನು ತಾವು ಗುರುತಿಸಬಹುದಾಗಿದೆ. ಉದಾಹರಣೆ, ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶವಾಗಿ ಉಗಮಗೊಳ್ಳಲು ಶಕ್ತಿಯ ಬಳಕೆಯಾಯಿತು. ರಾಜಕೀಯ ಜಾಗೃತಿ ಬೇಟೆಯಾಡುತ್ತಿದ್ದ ಮಾನವ ಕ್ರಮೇಣ ಕೃಷಿಯಲ್ಲಿ ತೊಡಗಿ ಒಂದೆಡೆ ನೆಲೆಸಲಾರಂಭಿಸಿದ. ಆಗ ಇತರ ಮಾನವರಿಂದ ಪ್ರತಿಯೊಬ್ಬರ ಜೀವ ಹಾಗೂ ಆಸ್ತಿಗೆ ರಕ್ಷಣೆ ಅಗತ್ಯವೆನಿಸಿತು. ಮಾನವ ಚಟುವಟಿಕೆಗಳ ಮೇಲೆ ನಿಯಂತ್ರಣಗಳು ಹೇರಲ್ಪಟ್ಟು ಸಮಾಜದಲ್ಲಿ ವಿವೇಕಯುತ ಮತ್ತು ನೈತಿಕ ಜೀವನ ಆರಂಭವಾಯಿತು. ಇದರೊಡನೆ ಸಾಮಾಜಿಕ ಶಾಂತಿ ಹಾಗೂ ಸುವ್ಯವಸ್ಥೆ, ಆಕ್ರಮಣದಿಂದ ಜೀವ ಹಾಗೂ ಆಸ್ತಿಯ ರಕ್ಷಣೆ, ಸಾಮಾಜಿಕ ಹಾಗೂ ಆರ್ಥಿಕ ಬೆಳವಣಿಗೆಯಂತಹ ಸಾಮಾನ್ಯ ಗುರಿಗಳು ಮಾನವರಲ್ಲಿ ರಾಜಕೀಯ ಜಾಗೃತಿಯನ್ನು ಮೂಡಿಸಿದವು. ಉದ್ದೇಶಿತ ಗುರಿ ಸಾಧನೆಗಾಗಿ ಸಂಘಟಿತ ವ್ಯವಸ್ಥೆಯ ಪ್ರಜ್ಞೆಯು ರಾಜಕೀಯ ಜಾಗೃತಿಯಾಗಿದ್ದು, ಎಲ್ಲಿ ಮತ್ತು ಯಾವಾಗ ಅದು ಉದಯವಾಯಿತೆಂದು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಆರಂಭದಲ್ಲಿ ಕೆಲವೇ ಮಾನವರಲ್ಲಿ ಮೂಡಿರಬಹುದಾದ ರಾಜಕೀಯ ಪ್ರಜ್ಞೆಯು ಕ್ರಮೇಣ ಸರ್ವರಲ್ಲಿ ಹರಡಿ ಸಂಘಟಿತ ರಾಜ್ಯೋತ್ಪತ್ತಿಗೆ ಕಾರಣವಾಯಿತೆನ್ನಬಹುದು. ಜನರು ತಮ್ಮ ನಿಷ್ಠೆ ಹಾಗೂ ವಿಧೇಯತೆಯನ್ನು ಆಳುವವರಿಗೆ ತೋರಿ ರಾಜ್ಯದ ಸೃಷ್ಟಿಗೆ ಕಾರಣವಾಗುವಲ್ಲಿ ಉಳಿದೆಲ್ಲ ಅಂಶಗಳಿಗಿಂತ ರಾಜಕೀಯ ಜಾಗೃತಿಯ ಕಾಣಿಕೆ ಅಪಾರ. ರಾಜ್ಯವು ಆರಂಭದಲ್ಲಿ ಅಸಮಾನ ಮಾರ್ಗಗಳಿಂದ, ಅಂದರೆ ರಾಜ್ಯ, ಬುಡಕಟ್ಟು ಮುಖ್ಯಸ್ಥರು, ಭೂಮಾಲೀಕರು, ಸಾಮಾನ್ಯರು, ಗುಲಾಮರಿಂದ ಕೂಡಿತು. ಸಮಾನತೆಯೇ ಜೀವಾಳವಾದ ಸಮಕಾಲೀನ ಸಮಾಜವಾದಿ ಅಥವಾ ಪ್ರಜಾಪ್ರಭುತ್ವ ರಾಜ್ಯಗಳ ಸೃಷ್ಟಿಗೂ ರಾಜಕೀಯ ಪ್ರಜ್ಞೆ ಪ್ರಭಾವ ಬೀರಿದೆ. ಹಾಯ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ನಿಮಗೆ ಯಾವುದಾದ್ರೂ ಕಂಟೆಂಟ್ ಮೇಲೆ ವಿಡಿಯೋಗಳು ಬೇಕಾಗಿದ್ದರೆ ನಮ್ಮ ಚಾನಲ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.